ಯಡಿಯೂರಪ್ಪ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಹೈಕಮಾಂಡ್ ಅನುಮತಿ ಬೇಕಾ? ಈ ಪ್ರಶ್ನೆ ಯಡಿಯೂರಪ್ಪ ಅವರ ಬೆಂಬಲಿಗರಲ್ಲಿ ಕಾಡ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಪ್ರತ್ಯೇಕ ಸಭೆ ಮತ್ತು ಸಮಾವೇಶಗಳು ಮಾಡಬಾರ್ದು ಅಂತ. ಯಾವಾಗ ರೇಣುಕಾಚಾರ್ಯ ಅವರು ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಮಾಡಬೇಕು, ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನ ಆಗಬೇಕು ಅನ್ನುವಂಥ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟರು, ಮತ್ತೊಂದು ಕಡೆ ಯತ್ನಾಳ್ ಹಾಗೂ ಅವರ ಟೀಮ್ ಪ್ರತ್ಯೇಕವಾದಂತಹ ಸಭೆ ಮತ್ತು ಸಮಾವೇಶಗಳನ್ನು ಮಾಡುವಂಥ ಒಂದು ಪ್ಲಾನ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಒಂದು ಪತ್ರವನ್ನು ಬರೀತಾರೆ, ಕಾರ್ಯಕರ್ತರನ್ನು ಉದ್ದೇಶಿಸಿ, ಮುಖಂಡರುಗಳನ್ನು ಉದ್ದೇಶಿಸಿ, ನಾಯಕರುಗಳನ್ನು ಉದ್ದೇಶಿಸಿ. ಯಾರೂ ಕೂಡ ಪಕ್ಷದ ಚೌಕಟ್ಟನ್ನು ಮೀರಿ ನಡಿಬಾರ್ದು, ಪಕ್ಷದ ಚೌಕಟ್ಟಿಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರ್ದು. ಅದು ಹೇಳಿಕೆಗಳಾಗಿರ್ಬೋದು, ಸಭೆಗಳಾಗಿರ್ಬೋದು, ಸಮಾವೇಶಗಳಾಗಿರ್ಬೋದು. ಹಾಗಾದರೆ ಇದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಅನ್ವಯ ಆಗುತ್ತಾ? ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಸಂಘಟನೆ ಮಾಡಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋದರಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಅತಿ ಹೆಚ್ಚು ಇರೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. 2 ಸ್ಥಾನಗಳು ಇದ್ದಂತಹ ಬಿ ಜೆ ಪಿಯನ್ನು 110ರ ಗಡಿ ದಾಟಿ 2 ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿರೋದರಲ್ಲಿ ಯಡಿಯೂರಪ್ಪ ಅವರ ಪಾತ್ರ ಜಾಸ್ತಿ ಇದೆ. ಯಡಿಯೂರಪ್ಪ ಅವರ ಜೊತೆಗೆ ಅನಂತಕುಮಾರ್ ಅವರ ಪಾತ್ರವೂ ಕೂಡ ಇದೆ. ಅದೇ ರೀತಿ ಈಶ್ವರಪ್ಪ ಅಂತವರ ನಾಯಕರುಗಳ ಪಾತ್ರವೂ ಕೂಡ ಇದೆ. ಈಶ್ವರಪ್ಪ ಇವತ್ತು ಬಿ ಜೆ ಪಿಯಲ್ಲಿ ಇಲ್ಲ. ಅನಂತಕುಮಾರ್ ಅವರು ನಮ್ಮ ಜೊತೆ ಈಗಿಲ್ಲ. ದಿವಂಗತ ಅನಂತಕುಮಾರ್ ಅವರ ಪಾತ್ರವೂ ಕೂಡ ಇದ್ದೇ ಇದೆ. ಸಂಘಟನೆಗೆ 1980ರ ದಶಕದಿಂದ 2004ರವರೆಗೂ ಕೂಡ ರಾಜ್ಯ ಬಿ ಜೆ ಪಿ ಹೇಳ್ಕೊಳ್ಳುವಂತಹ ಸಂಘಟನೆ ಆಗಿರಲಿಲ್ಲ. ಅವತ್ತು ಪ್ರತಿ ಹಳ್ಳಿಗೂ ಕೂಡ ಸೈಕಲಲ್ಲಿ ಹೋಗಿ ಈ 3 ನಾಯಕರುಗಳು ಪಕ್ಷವನ್ನು ಕಟ್ಟಿದ್ದನ್ನು ನಾವು ನೋಡಿದ್ವಿ. ಅದರಲ್ಲಿ ಯಡಿಯೂರಪ್ಪ ಅವರ ಒಂದು ಪಾತ್ರ ಜಾಸ್ತಿ ಇರ್ಬೋದು. 2006ರಲ್ಲಿ ಏನು 2020 ಸರ್ಕಾರ ಆದಂಥ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಅವರಿಗೆ ಅಧಿಕಾರ ಬಿಟ್ಕೊಡ್ಲಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು 2008ರ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಅವ್ರಿಗೋಸ್ಕರ ಒಂದು ಕಡೆ ವಾಲಿದ್ದನ್ನು ನಾವು ನೋಡಿದ್ವಿ. ಅವತ್ತಿನವರೆಗೂ ಕೂಡ ಆ ಸಮುದಾಯ ಬಿ ಜೆ ಪಿಯ ಜೊತೆ ಸಂಪೂರ್ಣವಾಗಿ ನಿಂತಿರಲಿಲ್ಲ. ಸಹಜವಾಗಿ ಆ ಸಮುದಾಯ ಕಾಂಗ್ರೆಸ್ ಹಾಗೂ ಜನತಾದಳ ಜೆ ಡಿ ಎಸ್ ಜೊತೆ ಇದ್ದಿದ್ದು. ಆದರೆ ಯಾವಾಗ ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಕೊಡ್ಲಿಲ್ವೋ ಸಹಜವಾಗಿ ನಮ್ಮ ನಾಯಕನಿಗೆ ಅನ್ಯಾಯ ಆಯಿತು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು 2008ರ ವಿಧಾನಸಭಾ ಚುನಾವಣೆಯಲ್ಲಿ 110 ಸ್ಥಾನಗಳನ್ನು ಬಿ ಜೆ ಪಿ ಗೆದ್ದು ಬೀಗ್ತು. ಹಾಗಾಗಿ ಯಡಿಯೂರಪ್ಪ ಅವತ್ತು ಮುಖ್ಯಮಂತ್ರಿ ಆದರು. 2 ಸ್ಥಾನಗಳಿಂದ 110 ಸ್ಥಾನಗಳನ್ನು ತಂದುಕೊಟ್ಟಂತಹ ಯಡಿಯೂರಪ್ಪ ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವ ಸಲುವಾಗಿ ಬಿ ಜೆ ಪಿ ಹೈಕಮಾಂಡ್ ಅನುಮತಿ ಪಡೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತೇಳಿದ್ರೆ ಅವತ್ತಿದ್ದಂತಹ ಹೈಕಮಾಂಡ್ಗೂ ಇವತ್ತಿದ್ದಂತಹ ಹೈಕಮಾಂಡ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತಿದ್ದಂತಹ ಯಡಿಯೂರಪ್ಪ ಅವ್ರಿಗೂ ಇವತ್ತಿರುವಂತಹ ಯಡಿಯೂರಪ್ಪ ಅವ್ರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಡಿಯೂರಪ್ಪ ಅವ್ರಿಗೆ ಅವತ್ತು ಮಕ್ಕಳ ಇರಲಿಲ್ಲ, ರಾಜಕೀಯದಲ್ಲಿ ಮಕ್ಕಳ ಇಂಟರ್ಫಿಯರೆನ್ಸ್ ಇರಲಿಲ್ಲ. ಇವತ್ತು ಮಕ್ಕಳ ಇಂಟರ್ಫಿಯರೆನ್ಸ್ ಇತ್ತು. 2008ರಿಂದ ಅವರು ಯಾವತ್ತು ಮುಖ್ಯಮಂತ್ರಿ ಆದರೂ ಅವತ್ತಿಂದಲೂ ಕೂಡ ವಿಜೇಂದ್ರ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಅವರ ಕುಟುಂಬಸ್ಥರು ಪಾತ್ರವೂ ಕೂಡ ಜಾಸ್ತಿ ಆಗಿತ್ತು. ಅಧಿಕಾರದಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದರು. ಈ ಆರೋಪವನ್ನು ಯಡಿಯೂರಪ್ಪ ಒತ್ಕೊಳ್ಬೇಕಾಯಿತು. ಹೀಗಾಗಿ ದಿನೇ ದಿನೇ ಎಲ್ಲಿ ಬಿ ಜೆ ಪಿಯ ಹೈಕಮಾಂಡ್ ದೆಹಲಿ ಮಟ್ಟದಲ್ಲಿ ಸ್ಟ್ರಾಂಗ್ ಆಗ್ತಾ ಹೋದಂತೆಲ್ಲ ಯಡಿಯೂರಪ್ಪ ಅವರ ವೀಕ್ ಆಗ್ತಾ ಹೋದರು. ರಾಜ್ಯದಲ್ಲಿ ಯಡಿಯೂರಪ್ಪ ಅವರ ವೀಕ್ ಆಗ್ತಾ ಹೋದರು. ಜೊತೆಗೆ ಯಡಿಯೂರಪ್ಪ ಅವರನ್ನು ವಿರೋಧ ಮಾಡ್ತಾ ಇದ್ದಂಥ ಒಂದು ಬಣ ಪ್ರತ್ಯೇಕವಾಗಿ ಅವ್ರ ವಿರುದ್ಧ ಮಾತಾಡುವಂಥ ಒಂದು ಕೆಲಸ ಆಯಿತು. ಯಡಿಯೂರಪ್ಪ ಇಲ್ಲದೇನೂ ಕೂಡ ರಾಜ್ಯದಲ್ಲಿ ಸಂಘಟನೆ ಮಾಡ್ಬೋದು ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆಗಳು ಶುರುವಾದವು. ಆದರೆ ಅದಾದ ಬಳಿಕ 2013ರಲ್ಲಿ ಯಾವಾಗ ಯಡಿಯೂರಪ್ಪ ಅವರನ್ನು ಬಿ ಜೆ ಪಿ ಹೈಕಮಾಂಡ್ ನೆಗ್ಲೆಕ್ಟ್ ಮಾಡ್ತೋ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು KJP ಕಟ್ಟಿ ತಮ್ಮ ಶಕ್ತಿ ಪ್ರದರ್ಶನ ಏನು ಅನ್ನುವಂಥದ್ದನ್ನು ಕೂಡ ತೋರಿಸಿದ್ರು. ಅಂದರೆ ಅವತ್ತು ಅಕ್ಷರಶಃ ಯಡಿಯೂರಪ್ಪ ಅವರು ಕೇವಲ 6 ಸ್ಥಾನಗಳನ್ನು ಗೆದ್ದರು. ಪಕ್ಷ ಯಡಿಯೂರಪ್ಪ ಅವರು ಕಟ್ಟಿದಂತಹ KJP ಕೇವಲ 6 ಸ್ಥಾನಗಳನ್ನು ಗೆದ್ದರೂ ಕೂಡ ಬಿ ಜೆ ಪಿಯನ್ನು ಸೋಲಿಸೋದ್ರಲ್ಲಿ ಯಡಿಯೂರಪ್ಪ ಅವರು ಯಶಸ್ವಿ ಆಗಿದ್ದರು. ಅವತ್ತು ಕಾಂಗ್ರೆಸ್ ಅದರ ಲಾಭ ಪಡೆದು ಅಧಿಕಾರಕ್ಕೆ ಬಂದಿದ್ದನ್ನು ನಾವೆಲ್ಲ ನೋಡೇ ಇದ್ದೀವಿ. ಅದೇ ರೀತಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರು ಇನ್ನಷ್ಟು ದಿನಗಳ ಕಾಲ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಬಿ ಜೆ ಪಿ ಹೈಕಮಾಂಡ್ ಬಳಿ ಮನವಿ ಮಾಡಿದ್ರು ಕೂಡ ಒತ್ತಾಯಪೂರ್ವಕವಾಗಿ ಅವರನ್ನು ರಾಜೀನಾಮೆಯನ್ನು ಪಡ್ಕೊಂಡಿದ್ದರು. ಅದಾದ ಬಳಿಕ ನಡೆದಂತಹ ಚುನಾವಣೆಯಲ್ಲಿ ಯಾವ ರೀತಿಯಾದ ಸಂದೇಶವನ್ನು ಸಮುದಾಯ ಕೊಡ್ತು ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಅಂದರೆ ಯಾವಾಗ ಬಿ ಜೆ ಪಿಯ ಹೈಕಮಾಂಡ್ ಯಡಿಯೂರಪ್ಪ ಅವರನ್ನು ಸರಿಯಾಗಿ ನಡೆಸ್ಕೊಳ್ತೋ ರಾಜ್ಯದಲ್ಲಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರೋದನ್ನು ನೋಡಿದ್ವಿ, ಅಧಿಕಾರಕ್ಕೆ ಬಂದಿರೋದನ್ನು ಕೂಡ ನೋಡಿದ್ವಿ. ಯಾವಾಗ ಯಡಿಯೂರಪ್ಪ ಅವರನ್ನು ಬಿ ಜೆ ಪಿಯ ಹೈಕಮಾಂಡ್ ನೆಗ್ಲೆಕ್ಟ್ ಮಾಡ್ತೋ ಆ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಕಳ್ಕೊಂಡಿರೋದನ್ನು ನೋಡಿದ್ವಿ. ಇಂಥ ಬಿ ಜೆ ಪಿಗೆ ಶಕ್ತಿ ತುಂಬಿದಂತಹ ನಾಯಕನ ಹುಟ್ಟುಹಬ್ಬ ಆಚರಣೆ ವಿಚಾರ ಈಗ ಜಾಸ್ತಿ ಚರ್ಚೆ ಆಗ್ತಾ ಇದೆ. ರಾಜ್ಯ ಬಿ ಜೆ ಪಿಯಲ್ಲೂ ಚರ್ಚೆ ಆಗ್ತಾ ಇದೆ, ರಾಷ್ಟ್ರೀಯ ಬಿ ಜೆ ಪಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ
ರಾಜ್ಯದಲ್ಲಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ದಿನದಿಂದಲೂ ಕೂಡ ಯಡಿಯೂರಪ್ಪ ಅವರ ವಿರುದ್ಧ ನೇರ ಆರೋಪವನ್ನು ಯತ್ನಾಳ್ ಹಾಗೂ ಹಲವು ನಾಯಕರುಗಳು ಮಾಡ್ತಾ ಇದ್ದಾರೆ. ಕುಟುಂಬಕ್ಕೆ ಸೀಮಿತ ಆಯ್ತಾ ಪಕ್ಷ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಭ್ರಷ್ಟರಾಗೋದಕ್ಕೆ ಕಾರಣವೇ ಅವರು ಕುಟುಂಬ ವಿಜೇಂದ್ರ ರಾಘವೇಂದ್ರ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಎಲ್ಲದರ ನಡುವೆ ಸಿಗಾಕೊಂಡಿರೋದು ಯಡಿಯೂರಪ್ಪ. ಅವತ್ತು ಮಾಸ್ ಲೀಡರ್ ಆಗಿದ್ದಂತಹ ಯಡಿಯೂರಪ್ಪ ಇವತ್ತು ಒಂದಷ್ಟು ವೀಕ್ ಆಗಿರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ನಮ್ಮ ರಾಜ್ಯದ್ದೇ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋದೇ ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಕಾಣ್ತಾ ಇರುವಂಥದ್ದು ಕೇವಲ ಮೂವರು ಮಾಸ್ ಲೀಡರ್ಗಳು. ಅದರಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು, ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ. ಈ ಮೂವರಿಗೆ ಮಾತ್ರ ಸಮುದಾಯಗಳ ಮತಗಳನ್ನು ಟರ್ನ್ ಮಾಡುವಂಥ ಒಂದು ಶಕ್ತಿ ಇದೆ. ಇವರು ಹೋದಂತಹ ಸಮಾವೇಶಗಳಲ್ಲಿ ಬಂದಂತಹ ಜನರು ಕೇವಲ ಅವರನ್ನು ನೋಡೋದಕ್ಕೆ ಬರೋದಿಲ್ಲ, ಅವು ಓಟಾಗಿ ಕನ್ವರ್ಟ್ ಮಾಡುವಂಥ ಒಂದು ಶಕ್ತಿ ಈ ಮೂವರು ನಾಯಕರು ಕೂಡ ಇದೆ. ಇವರನ್ನು ಬಿಟ್ಟು ಹಾಗಾದರೆ ಬೇರೆ ರಾಜ್ಯದ ನಾಯಕರಿಗೆ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಅವರುಗಳನ್ನ ನಾವು ಲೀಡರ್ಗಳು ಅಂತ ಒಪ್ಕೊಳ್ತೀವಿ, ಬಿಟ್ಟರೆ ಮಾಸ್ ಲೀಡರ್ಗಳು ಅಂತ ಒಪ್ಕೊಳ್ಳೋದಿಲ್ಲ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಹೋದಂತಹ ಸಭೆ ಮತ್ತು ಸಮಾರಂಭಗಳಿಗೆ ಜನ ಬರ್ತಾರೆ. ಅದು 2018ರ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ವಿ, 2013ರಲ್ಲೂ ನೋಡಿದ್ವಿ, ಅದೇ ರೀತಿ 2023ರಲ್ಲೂ ಕೂಡ ನೋಡಿದ್ವಿ. ಆದರೆ ಅದು ಓಟಾಗಿ ಕನ್ವರ್ಟ್ ಆಗೋದಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಪ್ರಚಾರಕ್ಕೆ ಹೋದಾಗ ಬರುವಂತಹ ಜನರೆಲ್ಲರೂ ಕೂಡ ಓಟ್ ಹಾಕೋದಿಲ್ಲ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗಿದೆ. ಅದೇ ರೀತಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಕೂಡ ಸಂಘಟನೆಯಲ್ಲಿ ಚತುರ, ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ ಅವ್ರಿಗೂ ಕೂಡ ವೋಟ್ ಕನ್ವರ್ಟ್ ಮಾಡುವಂಥ ಒಂದು ಶಕ್ತಿ ಇಲ್ಲ ಅನ್ನುವಂತಹ ಒಂದು ವಾದಗಳು ಕೂಡ ಇದ್ದಾವೆ. ಹೀಗಾಗಿ 2080ರ ದಶಕದ ಬಳಿಕ 2090 ಅದರಲ್ಲೂ 2000 ಇಸ್ವಿ ಆದ ಬಳಿಕ ನಮ್ಮ ರಾಜ್ಯದಲ್ಲಿ ಮಾಸ್ ಲೀಡರ್ಗಳು ಅಂತ ನಾವು ನೋಡಿದ್ದು ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ. ಈ ಮೂವರಿಗೆ ಮಾತ್ರ ಒಬ್ಬ ಅಭ್ಯರ್ಥಿಯನ್ನು ತೋರಿಸಿ ಈತನೇ ಅಭ್ಯರ್ಥಿ, ಈತ ನಿಂತರೆ ನಾನೇ ಅಭ್ಯರ್ಥಿ ಅಂತ ಹೇಳಿದ್ರೆ ಮತ ಗಿಟ್ಟಿಸ್ಕೊಳ್ಳುವಂತಹ ಆ ವ್ಯಕ್ತಿ, ಆ ಅಭ್ಯರ್ಥಿ ಗೆದ್ದು ವಿಧಾನಸಭೆಗೆ ಬರುವಂಥ ಒಂದು ಶಕ್ತಿ ಇದೆ. ಅದು ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು. ಇಂಥ ಯಡಿಯೂರಪ್ಪ ಇವತ್ತು ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳೋದಕ್ಕೆ BJP ಹೈಕಮಾಂಡ್ ಅನುಮತಿ ಕೇಳುವಂಥ ಒಂದು ಪರಿಸ್ಥಿತಿ ಬಂದಿದೆ. ಇದು BJPಯಲ್ಲಿರುವಂತಹ ಯಡಿಯೂರಪ್ಪ ಅವರ ಬೆಂಬಲಿಗರಲ್ಲಿ ಕಾಡ್ತಾ ಇರುವಂಥ ಒಂದು ವಿಚಾರ. ಮಕ್ಕಳು ಮಾಡಿದಂತಹ ಒಂದು ತಪ್ಪಿಗೆ, ಮಕ್ಕಳು ಮಾಡ್ತಿರುವಂಥ ಒಂದು ಎಡವಟ್ಟಿಗಳಿಗೆ ಒಬ್ಬ ಮಾಸ್ ಲೀಡರ್ ಇವತ್ತು BJP ಹೈಕಮಾಂಡ್ ಮುಂದೆ ಎಲ್ಲದಕ್ಕೂ ಕೂಡ ಅನುಮತಿ ಕೇಳುವ ಒಂದು ಪರಿಸ್ಥಿತಿ ನಿರ್ಮಾಣವಾಯ್ತಲ್ಲ ಅನ್ನುವಂತಹ ಒಂದು ಚರ್ಚೆಗಳು ಆರಂಭ ಆಗಿದ್ದಾವೆ. ಹೀಗಾಗಿ ಫೆಬ್ರವರಿಯಲ್ಲಿ ನಡೆಯುವಂಥ ಒಂದು ಸಮಾವೇಶ ಯಾವ ರೀತಿಯಾಗಿರುತ್ತೋ, ಯಡಿಯೂರಪ್ಪ ಮತ್ತೊಮ್ಮೆ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾರಾ, ನನ್ನ ಮಗನೇ ಅನಿವಾರ್ಯ, ನನ್ನ ಮಗ ವಿಜೇಂದ್ರ ಅವರೇ ಅನಿವಾರ್ಯ BJPಗೆ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಗೂ ಮೊದಲು ಸಿದ್ದರಾಮಯ್ಯ ಅವರು ಇದೇ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡೋದರ ಮೂಲಕ ಅವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ನನ್ನನ್ನು ಹೊರತುಪಡಿಸಿ ರಾಜ್ಯ ಕಾಂಗ್ರೆಸ್ಗೆ ಬೇರೆ ಯಾರೂ ಕೂಡ ಲೀಡರ್ ಅಲ್ಲ, ನಾನೇ ಪರಮೋಚ್ಚ ನಾಯಕ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಹಿಂದೆ ಹಲವು ಬಾರಿ ಯಡಿಯೂರಪ್ಪ ಅವರು ಕೂಡ ಅಂತಹ ಒಂದು ಸಂದೇಶಗಳನ್ನು BJP ಹೈಕಮಾಂಡ್ಗೆ ರವಾನೆ ಮಾಡಿದರೆ ಮತ್ತೊಮ್ಮೆ ಅಂಥದ್ದೊಂದು ಸಂದೇಶವನ್ನು ಫೆಬ್ರವರಿ ನಡೆಯುವಂತಹ ಹುಟ್ಟುಹಬ್ಬದ ಅಂಗವಾಗಿ ನಡೆಯುವಂಥ ಒಂದು ಬೃಹತ್ ಸಮಾವೇಶದ ಮುಖಾಂತರ ರವಾನೆ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.